ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 30ಗೆ ಇವತ್ತಲ್ಲ ಸ್ವಾಗತ. ಪ್ರತಿದಿನದಂತೆ ಇವತ್ತು ಬಂದ್ಬಿಟ್ಟೆ ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದ್ರೆ ನೀವನ್ನ ಕ್ಲಿಕ್ ಮಾಡಿಲ್ಲ ಅಂತ ಬೇಗ ಕ್ಲಿಕ್ ಮಾಡಿ. ಕೆಳಗಡೆ ಸೈಡಂಗೆ ಬೆಲ್ ಐಕನ್ ಇರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿಬಿಟ್ರೆ ನಾನು ಮಾಡೋ ಡೈಲಿ ಟೆಕ್ ನ್ಯೂಸ್ ಎಪಿಸೋಡ್ಸ್ ನಿಮಗೆ ಡೈಲಿ ಬರ್ತಾನೆ ಇರ್ತವೆ. ಟೆಕ್ ರಿಲೇಟೆಡ್ ಸಹ ಇನ್ಫಾರ್ಮೇಷನ್ ನಿಮಗೆ ಅಂತಂದರೆ ವೀಡಿಯೋಸ್ ನಿಮಗೆ ಬರ್ತಾನೆ ಇರ್ತವೆ. ಹಾಗೆ ಸ್ವಲ್ಪ ಲೈಕ್ ಟು ಮೋಟಿವೇಶನ್ ಅಂತ ಫೀಲ್ ಆಗಿದ್ರೆ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಇನ್ನಕ್ಕೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಷ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತ OnePlus ಕಡೆಯಿಂದಾನೆ OnePlus ನೀನು ಟೆಕ್ ನ್ಯೂಸ್ನಲ್ಲಿ ಮಾತಾಡಿದೆ. ಸೊ ಈ ಥರ ಇದೆ ಡಿಸೈನು, ಬ್ಲೂ ಪೈಪ್ ಐತೆ ಅಂದರೆ ಬ್ಲೂ ಲೈನ್ಸಲ್ಲಿ ಬ್ಯಾಕ್ ಡಿಸೈನ್ ಇದೆ ಅಂತ ಆ ಥರ ಎಲ್ಲ ಹೇಳ್ದಲ್ವಾ. ಸೊ ಅದೇ ಥರ ಏನಂತಂದರೆ ಇದು ಅದ್ರ OnePlus ಡಿವೈಸ್ ಏನಂದರೆ ರಿಯಲ್ ಪಿಕ್ ಇವಾಗ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಈ ರೀತಿ ಇರುತ್ತೆ ಈ ಮೊಬೈಲು. ಅಂದರೆ ಕಲರ್ಸು ನಾವು ಹೇಳಕ್ಕೆ ಬರಲ್ಲ, ಕಲರ್ ಚೇಂಜ್ ಮಾಡ್ಬೋದು ಇಲ್ಲ ಅವೇ ಡಿಫಾಲ್ಟ್ ಕಲರ್ ಇದಾವ ಅಂತ ಅವಿಷ್ಟಲ್ಲಿ ಹೇಳಕ್ಕೆ ಬರಲ್ಲ. ಅಫಿಷಿಯಲ್ ಆಗಿ ನಮ್ಗೆ ಏನಂತಂದ್ರೆ ಫೆಬ್ರವರಿ ಈ ತಿಂಗಳು 27ನೇ ತಾರೀಕು ನಮಗೆ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಡಿಸೈನ್ ನಮಗೆ ಹೊರಗಡೆ ಬಿಡ್ತಾರೆ ಅಂತ iPhone 11 ರಿಲೇಟೆಡು. ಸೊ ನೋಡೋಣ ಯಾವ ರೀತಿ ಇರುತ್ತೆ ಮೊಬೈಲ್. ಇದೆಲ್ಲ ನಥಿಂಗ್ ಕಾಪಿ ಅಂತ ನನಗೆ ನಿಜವಾಗಿ ಅನಿಸ್ತದೆ ಬ್ರದರ್. ಏನು ನಥಿಂಗ್ ಕಾಪಿನೇ ಏನಿಲ್ಲ. ಭಾಳಷ್ಟು ನಮಗೆ ಎಕ್ಸಾಂಪಲ್ ಒಂದು ಮೊನ್ನೆ ನೋಡಿದ್ವಿ ಯಾವುದೋ ಥರ Realme GT Neo 5 ಯಾವುದೋ ಆ ಮೊಬೈಲ್ ಇರಬೇಕು, ಓಕೆನಾ. ಆ ಮೊಬೈಲ್ ಏನಂತಂದರೆ ಸರ್ ಯಾಸ್ ಇಟ್ ಈಸ್ ನಥಿಂಗ್ ಕಾನ್ಸೆಪ್ಟೇ, ಏನು LED ಲೈಟ್ಸ್ ಆ ಥರ ನೇಮ್ ಮಾಡೋಕ್ಕೆ ಬರಲ್ಲ. ಸೊ ನೋಡೋಣ 27ನೇ ತಾರೀಕು ಅದ್ರ ರಿಲೇಟೆಡ್ ಎಲ್ಲ ನಿಮ್ಗೆ ಏನಂತಂದರೆ ಇನ್ಫಾರ್ಮೇಷನ್ ಸಿಗುತ್ತೆ ಆ ಮೊಬೈಲ್ ರಿಲೇಟೆಡ್. ಏನಂತಂದರೆ ಇದರಲ್ಲಿ ಕ್ಯಾಮ್ರಾ ಸುತ್ತ ಬಂಪು ಸುತ್ತ ಅಂತಂದರೆ ಲೈಟಿಂಗ್ಸ್ ಇದ್ದಾವೆ OnePlusಲ್ಲಿ. ಸೊ ನೋಡೋಣ ಯಾವ ರೀತಿ ಒಳ್ಳೆ ಇದು ಬಂದ್ಬಿಟ್ಟು ಒಳ್ಳೆ ಹೆಸರು ಪಡ್ಕೊಳಂತ ಒಳ್ಳೆ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತಾ ಅನ್ನೋದು ನೋಡಬೇಕಿದೆ ಈ OnePlus 11. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ವಿವೋ ಕಡೆಯಿಂದ ವಿವೋ V27 Pro ಈ ಮಾಡಲನ್ನೇ ಅಂತಂದರೆ ನೀವು V27 ಸೀರೀಸ್ ನಮ್ಗೆ ಏನಂತಂದ್ರೆ ಲಾಂಚ್ ಆಗಬೇಕಾಯ್ತಲ್ವಾ. ಸೊ ಈ ಮಂತ್ ಏನಂತಂದ್ರೆ ನೆಕ್ಸ್ಟ್ ಮಂತ್ ಮಾರ್ಚ್ 1ನೇ ತಾರೀಕು ನಮ್ಗೆ ಏನಂತಂದರೆ ಲಾಂಚ್ ಆಗ್ತೈತೆ. ಇದರಲ್ಲಿ ಪ್ರೋ ವೇರಿಯಂಟ್ ಬಂದ್ಬಿಟ್ಟು ವಿವೋ V27 Pro. ಈ ವೇರಿಯಂಟ್ ಏನಂತಂದರೆ ಕಲರ್ ಚೇಂಜಿಂಗ್ ಪ್ಯಾನಲ್, ಬ್ಯಾಕ್ ಪ್ಯಾನಲ್ ನೀವು ನೋಡಿಲ್ಲ. ಸೊ ನೋಡ್ಕೋಬೋದು ಕಲರ್ ಚೇಂಜಿಂಗ್ ಅಂತ ನೀವೇನಾದರೂ ಹೊರಗಡೆ ಮೊಬೈಲ್ ತಗೊಂಡೋದಾಗ ಬ್ಯಾಕ್ ಪ್ಯಾನಲ್ ಮಾತ್ರ ಏನಂತಂದರೆ ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ನೀವು ನೋಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅಂತ. ಸೊ ಈ ರೀತಿಯಲ್ಲಿ ಅಂತಂದರೆ ಪ್ರೋ ವೇರಿಯಂಟ್ ಏನಂದ್ರೆ ಕಲರ್ ಚೇಂಜ್ ಆಗ್ತಾನೆ ಇರುತ್ತೆ. ವಿವೋ ಬಂದ್ಬಿಟ್ಟು ಅಂದರೆ ಇದೇ ಫಸ್ಟ್ ಏನಂತಂದರೆ ಕಲರ್ ಚೇಂಜಿಂಗ್ ಪ್ಯಾನಲ್, ಬ್ಯಾಕ್ ಪ್ಯಾನಲ್ನ ಪರಿಚಯ ಮಾಡಿಕೊಟ್ಟಿದ್ದು ಯಾವುದು ಅಂತಾರೆ ವಿವೋನೇ. ವಿವೋ ಬಂದ್ಬಿಟ್ಟು ಕ್ಯಾಮ್ರಾ ಸೆಂಟ್ರಿಕ್ ಮೊಬೈಲ್ಸ್ ಆ ಥರ ಎಲ್ಲ ಜಾಸ್ತಿ ಫೋಕಸ್ ಮಾಡೋದಲ್ಲ ಕ್ಯಾಮ್ರಾ ಸೆಂಟ್ರಿಕ್ಸ್ಗಳಿಗೆ. ಸೊ ಇದಿಷ್ಟು ನಮ್ಗೆ ಏನಂತಂದರೆ ವಿವೋ ಕಡೆಯಿಂದ ವಿವೋ V27 Pro ಈ ಮೊಬೈಲ್ ವೇರಿಯಂಟ್. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂದ್ರೆ ಮೋಟರೋಲಾ ಕಡೆಯಿಂದ. ಮೋಟರೋಲಾ ಅವ್ರು ಏನಂತಂದ್ರೆ ಜಾಸ್ತಿ ಇನ್ನೊಂದು ಫೋಲ್ಡಬಲ್ ಮೊಬೈಲ್ ತಗೊಂಬರ್ತಾರೆ ಅಂತ ಹೇಳೋದು. ಫೋಲ್ಡಬಲ್ ಓಕೆನಾ, ಮೊಡ್ಸೋ ಮೊಬೈಲು ಏನಿಲ್ಲರು ಮೊನ್ನೆ ಅವ್ರು ಏನಂತಂದರೆ ಮೋಟರೋಲಾ ಅವ್ರು ಜಾಸ್ತಿ ಫೋಕಸ್ ಮಾಡಿದ್ರೆ ಡಿಸ್ಪ್ಲೇ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಅಂತ ಹೇಳ್ಬೋದು. ಆ ಮೊಬೈಲ್ ರಿಲೇಟೆಡ್ ಕೆಲವೊಂದು ಫೋಟೋಸ್ ನಿಮಗೆ ನೋಡಿಸ್ತೀನಿ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಅದರಲ್ಲಿ ಡಿಸ್ಪ್ಲೇಗೆ ಜಾಸ್ತಿ ಫೋಕಸ್ ಮಾಡಿದ್ರೆ, ಅದರ ಬಂದ್ಬಿಟ್ಟು ಕ್ಯಾಮ್ರಾಸ್ ಜಾಸ್ತಿ ಫೋಕಸ್ ಮಾಡಿದ್ರೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದರಲ್ಲಿ ಹೈಲೈಟ್ ಏನಂದರೆ ಈ ಮೊಬೈಲಲ್ಲಿ ಡಿಸ್ಪ್ಲೇ ಬ್ರದರ್. ಇವಾಗ ರೀಸೆಂಟಾಗಿ ಒಂದು ಮೊಬೈಲ್ ಲಾಂಚ್ ಆಯಿತು ಓಪೋ ಕಡೆಯಿಂದ Find N2 Flip. ಅದರಲ್ಲಿ ಬ್ಯಾಕ್ ಪ್ಯಾನಲ್, ಬ್ಯಾಕ್ ಡಿಸ್ಪ್ಲೇ ಅಷ್ಟಿದೆ, ಅದಕ್ಕಿಂತ ಡಬಲ್ ಓಕೆನಾ. ಒಂದು ಬ್ಯಾಕ್ ಆಫ್ ಪ್ಯಾನಲ್ ಏನಂತಂದರೆ ಡಿಸ್ಪ್ಲೇಯಿಂದಲೇ ತುಂಬಿಬಿಟ್ಟೈತೆ. ಹಿಂದೆ 2 ಕ್ಯಾಮ್ರಾಗಳಿದಾವಲ್ಲ, ಸೊ 2 ಕ್ಯಾಮ್ರಾಗಳು ಒಂದು ಲೈಟ್ ಬಿಟ್ಟು ಇರೋದೆಲ್ಲ ಹಿಂದೆ ಡಿಸ್ಪ್ಲೇನೇ ಇದೆ ನೋಡಿ ಬ್ರದರ್. ನಿಜವಾಗ್ಲೂ ದೊಡ್ಡ ಲೆಕ್ಕ. ಆ ಹಿಂದೆ ಇರೋ ಡಿಸ್ಪ್ಲೇನಲ್ಲಿ ಏನಂತಂದರೆ ಎಲ್ಲ ಬರ್ತವೆ, ನೋಟಿಫಿಕೇಶನ್ಸು, ಕಾಲ್ಸು ಆ ಥರ ಬಂದು ಹೇಳೋಕ್ಕಾಗಲ್ಲ. ಚಿಕ್ಕ ಗೇಮ್ಸ್ ಆಡ್ಬೋದು, ಹೇಳೋಕ್ಕಾಗಲ್ಲ ಆ ರೀತಿಯಲ್ಲಿ. ಹಿಂದೆ ಮೊಬೈಲ್ ಓಪನ್ ಮಾಡಿದ್ರೆ ನೀವು ಮೊಬೈಲ್ನ ಆಪ್ರೇಟ್ ಮಾಡ್ಬೋದು. ಆ ರೀತಿ ಬ್ಯಾಕ್ ಪ್ಯಾನಲ್ಲಿ ಎಲ್ಲ ವರ್ಕ್ಗಳು ಮಾಡ್ಬೋದು ಓಕೆನಾ. ಅದರಲ್ಲೇ 2 ನ್ಯಾವಿಗೇಷನ್ ಬಟನ್ ಕೊಟ್ಟಿದ್ದಾರೆ ಕೆಳಗಡೆ. ಸೊ ನೋಡ್ಬೋದು ನಿಜವಾಗ್ಲೂ ಒಳ್ಳೆ ಶಾಕಿಂಗು. ಮೋಟ್ರೆಲ್ಲ ಒಳ್ಳೊಳ್ಳೆ ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಿದೆ ನಿಜವಾಗ್ಲೂ. ಹಿಂದೆ ನೀವು ನೋಡ್ಬೋದು ಕ್ಯಾಮ್ರಾ 2 ಬಿಟ್ಟು ಇನ್ನೆಲ್ಲ ಡಿಸ್ಪ್ಲೇನೇ ಇರೋದು ಹಿಂದಕ್ಕೆ. ಏನಾದ್ರೆ ಫೋಲ್ಡಬಲ್ ಓಕೆನಾ. ಒಂದು ಅರ್ಧ ಡಿಸ್ಪ್ಲೇ ಇರುತ್ತೆ, ಇನ್ನು ಅರ್ಧ ಬಿಟ್ಟು ನಾರ್ಮಲ್ ಇರುತ್ತೆ ಪ್ಯಾನಲ್ ಹಿಂದೆ. ಸೊ ಈ ರೀತಿಯಲ್ಲಿ ಏನಂತಂದರೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳೋದು ಮೋಟ್ರೋಲಾದವರು. ಒಳ್ಳೆಯದು ಬೆಸ್ಟು ಹೇಳೋಕ್ಕಾಗಲ್ಲ. ಇದು ಸಹ ಒಳ್ಳೆ ಹೆಸರು ಪಡ್ಕೋಬೋದು ಮೋಟ್ರೋಲಾದವರು. ಇದು ಬಂದ್ಬಿಟ್ಟು ನಮಗೆ ಮೋಟ್ರೋಲಾ ಕಡೆಯಿಂದ. ಇಲ್ಲಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ಆ್ಯಪಲ್ ಕಡೆಯಿಂದ ಆ್ಯಪಲ್ 15 Pro ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಫೋಟೋಸ್ ಬಂದಿದೆ ಹೊರಗಡೆ. ಸೊ ನೀವು ನೋಡ್ಕೋಬೋದು ರಿಯಲ್ ಪಿಕ್ಸ್ ಅಂತ, ಏನಾದರೂ ಅಫಿಷಿಯಲ್ ಪಿಕ್ಸ್ ಅಂತ ನೀವು ಯಾವ್ದಾದ್ರು ಅಂದ್ಕೊಳ್ಳಿ. ಇವುಗಳು ನೋಡಿದ್ರೆ ನಮಗೇನು ಅಫಿಷಿಯಲ್ ಪಿಕ್ಸ್ ಅಂತಿದ್ದಾವೆ, ಇನ್ನೂ ರಿಲೀಸ್ ಆಗಿಲ್ಲ ಅಷ್ಟೇ. ಕೆಲವೊಂದು ವೆಬ್ಸೈಟಲ್ಲಿ ಏನಂತಂದರೆ ಅಲ್ಲಲ್ಲೇ ಒದ್ದಾಡ್ತಿದ್ದಾವೆ, ಅವ್ರಲ್ಲಿ ನಾನು ಇಟ್ಕೊಂಬಂದು ನಿಮಗೆ ನೋಡಿಸ್ತಿದ್ದೀನಿ. ಸೊ ಯಾವ ರೀತಿ ಹೇಳಿದ್ವಲ್ಲ ಮೊನ್ನೆ ಒಂದು ಟೆಕ್ ನ್ಯೂಸಲ್ಲಿ ಮಾತಾಡೋದು ಯಾವ ರೀತಿಯಲ್ಲಿ ಬರ್ತದೆ ಒಂದು ಕಾರ್ಟೂನ್ ಡಿಸೈನಲ್ಲಿ ನೋಡಿಸಿದ್ದೀನಿ ನಿಮಗೆ ಯಾವ ಥರ ಬರುತ್ತೆ ಆ್ಯಪಲ್ 15 ಸೀರೀಸ್ ಅಂತ. ಇವಾಗ ಏನಂತಂದರೆ ನಿಮ್ಗೆ ರಿಯಲ್ ಆಗಿ ಪಿಕ್ಕೇ ನೋಡಿಸ್ತಿದ್ದೀನಿ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಕೋಬೋದು. ಕ್ಯಾಮ್ರಾ ಬಂಪ್ಸ ಭಾಳಷ್ಟು ದೊಡ್ಡದಿರುತ್ತೆ. ಸೈಡ್ ಏನಂತ ಥಿಕ್ನೆಸ್ ನೋಡಿ ಬ್ರದರ್, ಬೆಜಲ್ಸ್ ಇದಾವಲ್ಲ ಡಿಸ್ಪ್ಲೇ ಬೆಜಲ್ಸು, ಅವು ಭಾಳಷ್ಟು ಚಿಕ್ಕದಾಗಿದ್ದಾವೆ. ಡಿಸ್ಪ್ಲೇಸ್ ಏನಂತಂದರೆ ಕರುಡ್ ಸ್ಟೈಲಿಸ್ಟಲ್ಲೆಲ್ಲ ಬರ್ತಿದೆ. ಆ ಥರ ಬಂದ್ಬಿಟ್ಟು ಇದರಲ್ಲಿ ಟೈಪ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಸಖತ್ತಾಗಿದೆ. ನೋಡೋಣ ಇದು ಸಹ 15 Pro ಮಾಡಲ್ ಅಂದರೆ ಇದರಲ್ಲಿ ಯಾವ ಫೀಚರ್ಸ್ ಏನೋ ಜಾಸ್ತಿ ತಗೊಂಬರ್ತಾರೆ ಅಂಬೋದು ನೋಡಬೇಕಿದೆ. ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಆ್ಯಪಲ್ 15 Pro ಕಡೆಯಿಂದ.
ಇಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಗೆ ಏನಂತ ನಥಿಂಗ್ ಕಡೆಯಿಂದನೇ ನಥಿಂಗ್ ಅವ್ರು ಏನಂತಂದ್ರೆ ಅವರಿಗೆ ಆಂಡ್ರಾಯ್ಡ್ 13 ಅಪ್ಡೇಟ್ ಬಿಡೋಕೆ ಇನ್ನೇನು ರೆಡಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವು ದಿನದಲ್ಲಿ ನೀವು ಅಂತ ಪ್ರತಿಯೊಬ್ಬರಿಗೆ ಆಂಡ್ರಾಯ್ಡ್ 13 ಅಪ್ಡೇಟ್ನಲ್ಲಿ ಅಂತಂದರೆ ರೋಲ್ ಔಟ್ ಆಗ್ತಿದೆ. ಸೊ ಏನಂತ ಲೈವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆಂಡ್ರಾಯ್ಡ್ 13ನಲ್ಲಿ ಏನೇನು ಚೇಂಜಸ್ ಇರ್ತವೆ ಅಂತ. ಏನೆಲ್ಲ ಬ್ರದರ್, ಈ ಆಂಡ್ರಾಯ್ಡ್ 13ನಲ್ಲಿ ಕೆಲವೊಂದು ಚೇಂಜಸ್ ಅಥವಾ ಕೆಲವೊಂದು ಫೀಚರ್ಸ್ ಬರ್ತಿದ್ದಾವೆ ಅಂತ ಹೇಳ್ಬೋದು. ಏನೆಲ್ಲ ಅಂತಂದರೆ ಕೆಲವೊಂದು ಶಾರ್ಟ್ ಕಟ್ಸ್ ಇದಾವೆ ಅಂತ ಹೇಳ್ಬೋದು. ನೀವೇನಾದ್ರು ಸ್ಕ್ರೀನ್ ಶಾಟ್ ತೆಗಿತಿರುವಾಗ ಕಸ್ಟಮೈಸ್ ಮಾಡ್ಕೋಬೋದು ಸ್ಕ್ರೀನ್ ಶಾಟ್ನ. ಓಕೆನಾ, ಇಷ್ಟೇ ಬೇಕು, ಇಷ್ಟೇ ಸ್ಕ್ರೀನ್ ಶಾಟ್ ತೆಗಿಬೇಕು ಅಂತ ಕಸ್ಟಮೈಸ್ ಮಾಡ್ಕೋಬೋದು. ಅದೇ ಥರ ಬಂದ್ಬಿಟ್ಟು ನೆಕ್ಸ್ಟ್ ನೀವೇನಾದರೂ ಕ್ಯಾಮ್ರಾ ಓಪನ್ ಮಾಡೋದಕ್ಕೆ ಕೆಲವೊಂದು ಶಾರ್ಟ್ ಕಟ್ಸ್ ಇರ್ತವೆ. ಟಾರ್ಚ್ ಆನ್ ಮಾಡೋದಕ್ಕೆ ಕೆಲವೊಂದು ಶಾರ್ಟ್ ಕಟ್ಸ್ ಏನಂತಂದರೆ ಬಿಲ್ಡ್ ಮಾಡ್ತಿದ್ದಾರೆ ಫೀಚರ್ಸು. ಅದೇ ಥರ ಬಂದ್ಬಿಟ್ಟು ಕೆಲವೊಂದು ಥೀಮ್ಸ್ನಲ್ಲಿ ಏನಂತಂದರೆ ಚೇಂಜಸ್ ಮಾಡ್ತಾರೆ, ಟೆಕ್ಸ್ಟ್ಗಳು ಚೇಂಜ್ ಮಾಡ್ತಾರೆ. ಈ ರೀತಿಯಲ್ಲಿ ಭಾಳಷ್ಟು ಫೀಚರ್ಸ್ ಏನಾದರೂ ಇವರು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬೋದು ಈ ಆಂಡ್ರಾಯ್ಡ್ 13ನಲ್ಲಿ. ಸೊ ನೋಡೋಣ, ಆಂಡ್ರಾಯ್ಡ್ 13 ರೋಲ್ ಔಟ್ ಆಗಿಬಿಟ್ರೆ ಅದ್ರ ರಿಲೇಟೆಡ್ ಕೆಲವೆಲ್ಲ ಸ್ಪೆಸಿಫಿಕೇಶನ್ಸ್ ಎಲ್ಲ ಗೊತ್ತಾಗ್ಬಿಡ್ತವೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ನಥಿಂಗ್ ಕಡೆಯಿಂದ. ಇಲ್ಲಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಚಾಟ್ GPT ಕಡೆಯಿಂದ. ಚಾಟ್ GPT ಏನಿಲ್ಲ ಬ್ರದರ್, ಹೋಯ್ತು ಅವಾಗಲೇ ನ್ಯೂಯಾರ್ಕ್ನಲ್ಲಿ ಬ್ಯಾನ್ ಮಾಡಿದ್ರು, ಬೆಂಗಳೂರಿನಲ್ಲಿ ಬ್ಯಾನ್ ಮಾಡಿದ್ರು. ಇವಾಗ ಏನಂತಂದರೆ ಚೀನಾದ ಹಾಂಗ್ಕಾಂಗ್ನಲ್ಲಿ ಆ ಯೂನಿವರ್ಸಿಟಿಯಲ್ಲಿ ಸಹ ಏನಂತಂದ್ರೆ ಇವಾಗ ಬ್ಯಾನ್ ಮಾಡಿದ್ರೆ ಅಂತ ಹೇಳ್ಬೋದು. ಯಾಕಂದರೆ ಎಕ್ಸಾಮ್ಸ್ ನಡೆಸ್ತಿದ್ವ, ಯಾವುದೋ ಒಂದು ಚಾಟ್ GPT ರಿಲೇಟೆಡ್ ಏನಾದರೂ ಟೂಲ್ಸ್ ಯೂಸ್ ಮಾಡಿದ್ರೆ ಅಂದ್ರೆ ನೀವು ಎಕ್ಸಾಮ್ಗೆ ಹೇಳೋಕ್ಕಾಗಲ್ಲ, ನಿಮಗೆ ಮಾತ್ರ ಪಿಚ್ಚ ಶಿಕ್ಷೆಗಳು ಇರ್ಬೋದು ಅಂತ ಆ ರೀತಿಯಲ್ಲಿ ವಾರ್ನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಚೀನಾದಲ್ಲಿ ಹಾಂಗ್ಕಾಂಗ್ದಲ್ಲಿ ನೋಡು ಅವರು ಸಹ ಬ್ಯಾನ್ ಮಾಡಂಗೆ ಆಗ್ಬಿಟ್ರು. ಏನು ಮಾಡೋಕ್ಕೆ ಬರೋಲ್ಲ ಪಾಪ. ಚಾಟ್ GPTಗೆ ಹೇಳ್ತಾರಲ್ವ, ಬೆಳ್ದಂಗೆಲ್ಲ ಖಾಲಿ ಇರ್ತಾರಂತ. ಸೊ ಆ ರೀತಿ ಚಾಟ್ GPT ಒಳ್ಳೆ ಯೂಸ್ಫುಲ್ ಟೂಲು. ಬಟ್ ಏನಂತಂದರೆ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಬ್ಯಾನ್ ಮಾಡ್ತಿದ್ದಾರೆ. ಬಟ್ ಹುಡುಗರು ಕೆಡದಕ್ಕೆ ಯೂಸ್ ಮಾಡ್ಕೊಂತಾರಲ್ಲ, ಸೊ ಕಾಪಿ ಇಡೋದಕ್ಕೆ ಯೂಸ್ ಮಾಡ್ಕೊಂತಾರೆ. ಏನು ಮಾಡೋಕ್ಕೆ ಬರೋಲ್ಲ, ಹುಡುಗರು ಕಷ್ಟ ಹುಡುಗರದು. ಸೊ ಇದಿಷ್ಟೇ ಅಂತ ನಮಗೆ ಚಾಟ್ GPT ಕಡೆಯಿಂದ. ಇಲ್ಲದಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ಪು ಏನಂತಂದರೆ ಒಬ್ಬ ಹೆರಿಗೆ ತಾಯಿ ಅಥವಾ ಮಗು ಇಬ್ಬರನ್ನ ಕಾಪಾಡಿದೆ ಅಂತ ಹೇಳ್ಬೋದು. ವಾಟ್ಸಪ್ ನಿಜವಾಗ್ಲೂ ಒಳ್ಳೆ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಅದಕ್ಕೆ ಏನಾದರೂ ಫುಲ್ ಸ್ಟೋರಿ ಏನು ಹೇಳಿ ಬ್ರದರ್, ನಾನು ಅರ್ಧ ಬಾರ್ದು ಹೇಳ್ಬೇಡ ಅಂತಂದರೆ ಜಸ್ಟ್ ಹೇಳ್ತೀನಿ ಕೇಳ್ರಿ. ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನಂತಂದರೆ ಒಂದು ಒಂದು ಹಳ್ಳಿಯಲ್ಲಿದ್ದಾರೆ. ಎಮರ್ಜೆನ್ಸಿ ಏನಂತಂದರೆ ಅವರಿಗೆ ನೋವಿದ್ದಾವೆ, ಹೆರಿಗೆ ಟೈಮ್ ಬಂದ್ಬಿಟ್ಟೈತೆ. ಬಂದಿದ್ದಕ್ಕೆ ಏನಂತಂದರೆ ಹೋಗೋಕ್ಕೂ ಇಲ್ಲ. ಜಮ್ಮು ಕಾಶ್ಮೀರದಲ್ಲಿ ಏನಂತಂದ್ರೆ ಭಾಳಷ್ಟು ಡಿಸ್ಟೆನ್ಸ್ ಆಯ್ತದ ಹಾಸ್ಪಿಟ್ಲು, ಹೋಗೋಕ್ಕೂ ಇಲ್ಲ, ಏನಿಲ್ಲ. ಅದಕ್ಕಾಗಿ ಏನಂತಂದರೆ ಹೋಗೋದಕ್ಕೆ ಫುಲ್ಲು ಮಂಜು ಬಿದ್ದುಬಿಟ್ಟೈತಂತೆ, ಹೋಗೋದಕ್ಕೂ ಬರಲ್ಲ. ಎಂಥ ಸಿಚುವೇಶನ್ ಬಂದಿತ್ತಂದರೆ ಫ್ಲೈಟ್ ಮುಖಾಂತರ ಏನಂತಂದ್ರೆ ತಲುಪೋ ಸಿಚುವೇಶನ್ಸ್ ಬಂದಿತ್ತಂತೆ. ಏನು ಮಾಡೋಕ್ಕೆ ಬರೋಕ್ಕಲ್ಲ ಅಂಥ ಟೈಮ್ನಲ್ಲಿ ಏನಂತಂದರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದಾರಂತೆ. ಓಕೆನಾ, ಏನು ಮಾಡೋಕ್ಕೆ ಬರಲ್ಲ, ಕಾಂಟ್ಯಾಕ್ಟ್ ಮಾಡೋದಕ್ಕೂ ಇಲ್ಲ ಯಾರು. ಅಂಥ ಟೈಮ್ನಲ್ಲಿ ಏನಂತಂದರೆ ಅವರು ಹೆರಿಗೆ ಇದ್ದಾರಲ್ವ, ಅವ್ರು ಹೆರಿಗೆ ಪರ್ಸನ್ಸ್ ನಿಯರ್ ಬೈ ಇರ್ತಾರಲ್ಲ, ಅಂದರೆ ಮಹಿಳೆಯರ ನಿಯರ್ ಬೈ ಇರ್ತಾರಲ್ಲ. ಸೊ ಅಂಥ ಟೈಮ್ನಲ್ಲಿ ಏನಂತಂದರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಥರ ಇದೆ ಸಿಚುವೇಶನ್ನು, ಏನು ಮಾಡ್ಬೇಕಂತ. ಅವರು ಡಾಕ್ಟರ್ ಹೆಸರು ಅಂತ ಮೊಹಮ್ಮದ್ ಶಫಿ ಅಂತ. ಸೊ ಅವ್ರಿಗೆ ಏನಂತ ಅವರು ಕಾಲಲ್ಲಿ ಅಂದ್ರೆ ನಾರ್ಮಲ್ ಕಾಲ್ ಸಹ ಹೋಗ್ಲಾರ ಸಿಚುವೇಶನ್ ಏನು ಮಾಡಿದ್ದಾರೆ ಅಂತಂದರೆ, ನಾರ್ಮಲ್ ಇವಾಗ ಏನು ಮಾಡ್ತಾರೆ, ನೆಟ್ ಕನೆಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ ಅಂತಂದರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದಾರಂತೆ. ಕನ್ಸಲ್ಟ್ ಮಾಡಿ ಕಾಲ್ನಲ್ಲಿ ಅಂದರೆ ವಾಟ್ಸಪ್ನಲ್ಲಿ ಎಲ್ಲ ಈ ಥರ ಮಾಡಿರಿ, ಹೆರಿಗೆ ಆಗೋ ಟೈಮಲ್ಲಿ ವಾಟ್ಸಪ್ ಮುಖಾಂತರ ಏನಂತಂದರೆ ಟ್ರೀಟ್ಮೆಂಟ್ ನೀಡಿದ್ದಾರೆ ಅಂತ ಹೇಳ್ಬೋದು ವಾಟ್ಸಪ್ ಕಾಲ್ನಲ್ಲಿ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ, ವಾಟ್ಸಪ್ಗೆ ಒಳ್ಳೆ ಹೆಸರು ಬಂತು ಅನ್ಕೋತೀನಿ. ಇಷ್ಟು ದಿವಸ ಏನಂತಂದ್ರೆ ಆ್ಯಪ್ ಇಲ್ಲ, ಅವೆಲ್ಲ ಹೆಲ್ಪ್ ಮಾಡ್ತಿದ್ವಿ. ಇವಾಗ ಏನಂತಂದರೆ ವಾಟ್ಸಪ್ ಸಹ ಒಂದು ಲೆವೆಲಿಗೆ ಹೆಲ್ಪ್ ಆಗೋ ಸಿಚುವೇಶನ್ ಬಂತಲ್ಲಪ್ಪ ಅಂತ ನಿಜವಾಗ್ಲೂ ದೊಡ್ಡ ಲೆಕ್ಕ. ಅಂಥ ಕ್ರಿಟಿಕಲ್ ಸಿಚುವೇಶನ್ ಬಂದರೆ ಏನು ಮಾಡಬೇಕು ಹೇಳಿ ಪಾಪ. ಲಾಸ್ಟಿಗೆ ಇವುಗಳ ಪ್ಲಾಟ್ಫಾರ್ಮ್ ಮೇಲೆ ಅಂತಂದರೆ ಡಿಪೆಂಡ್ ಆಗೋ ಪೊಸಿಷನ್ ಬಂತಲ್ಲ, ಅದೇ ಬೇಜಾರು. ನೋಡ್ಬೇಕಲ್ಲೇ ನಿಯರ್ ಬೈ ಏನಾದರೂ ಹಾಸ್ಪಿಟ್ಲು ಆಗಿಬಿಟ್ರೆ ಚೆನ್ನಾಗಿ ನೋಡಪ್ಪ ಗೌರ್ಮೆಂಟು. ಬೇರೆ ಎಂತೆಂಥವ್ರ ಮೇಲೆ ಫೋಕಸ್ ಮಾಡ್ತಾರೆ, ಇಂಥವ್ರ ಮೇಲೆ ಫೋಕಸ್ ಮಾಡಲ್ಲ, ಏನು ಮಾಡೋಕ್ಕೆ ಬರೋಲ್ಲ. ಸೊ ಈ ರೀತಿಯಲ್ಲಿ ಏನಂದರೆ ವಾಟ್ಸಪ್ಪು ಯೂಸ್ ಆಗಿದೆ ಅಂತ ಹೇಳ್ಬೋದು ಅವರಿಗೆ. ನಿಜವಾಗ್ಲೂ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಒಂದು ಮಗು ಅಥವಾ ತಾಯಿ ಇಬ್ಬರು ಪ್ರಾಣನ ಕಾಪಾಡಿದೆ ಅಂತ ಹೇಳ್ಬೋದು ಈ ವಾಟ್ಸಪ್. ಇಲ್ಲಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ನಮ್ಗೆ ಏನಂತಂದ್ರೆ ಕ್ರೋಮ್ನಲ್ಲಿ ಕೆಲವೊಂದು ಶಾರ್ಟ್ ಕಟ್ಸ್ ಆ್ಯಡ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾವ ಶಾರ್ಟ್ ಕಟ್ಸ್ ಅಂದರೆ ನೀವು ಜಸ್ಟು ಮೌಸ್ ಮುಖಾಂತರ ಏನಂತಂದರೆ ಆಪ್ರೇಟ್ ಮಾಡಿ ಅಂದರೆ ಹೇಳ್ತಾರಲ್ವ, ಟ್ಯಾಬ್ಸ್ ಇರ್ತೀವಿ, ನಾವು ಯಾವ್ದಾದ್ರು ಟ್ಯಾಬ್ಸ್ ಓಪನ್ ಮಾಡಿರ್ತೀವಲ್ಲ ಒಟ್ಟಲ್ಲಿ ಏನಂತಂದ್ರೆ ನಾವು ಕ್ಲೋಸ್ ಮಾಡ್ಕೋಬೋದು ಡಬಲ್ ಕ್ಲಿಕ್ ಮಾಡೋದ್ರ ಮುಖಾಂತರ ಮೌಸ್ನ. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ಕಂಟ್ರೋಲ್ W ಒತ್ತಿದ ತಕ್ಷಣ ಅಂದರೆ ಪ್ರತಿ ಸಾರಿ ಅಂತಂದರೆ ಕ್ಲೋಸ್ ಆಗ್ತಿದ್ವು ವಿಂಡೋಸ್. ಓಕೆನಾ, ಅಂದರೆ ಟ್ಯಾಬ್ಗಳು ಕ್ಲೋಸ್ ಆಗ್ತಿದ್ವು. ಈ ಥರ ಬಂದ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿ ನಾವೇನಂತಂದರೆ ಇವಾಗ ಕ್ಲೋಸ್ ಮಾಡ್ಬೋದು. ಓಕೆನಾ, ಟ್ಯಾಬ್ಗಳನ್ನ ಕ್ಲೋಸ್ ಮಾಡ್ಬೋದು. ಆ ರೀತಿ ಎಲ್ಲ ಯೂಸ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಆ ರೀತಿ ಎಲ್ಲ ಶಾರ್ಟ್ ಕಟ್ಸ್ ಎಲ್ಲ ತಾಂಬರ್ತಿದೆ ಅಂತ ಹೇಳ್ಬೋದು ಕ್ರೋಮ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿ. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದ್ರ ಮೇಲೆ ಟಿಪ್ಸ್ ಅಂಡ್ ಟೆಕ್ನಾಲಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ಮೇಲೆ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್ಗೆ ಅವರಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಓಕೆನಾ, ಇದ್ರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಬರ್ತಾನೆ ಇರ್ತವೆ. ನಿಮ್ಗೆ ಯಾವ ಟೆಕ್ ಇಷ್ಟ ಆಗುತ್ತೋ ಆ ವೀಡಿಯೋಸ್ನ ಓಪನ್ ಮಾಡಿ ವಾಚ್ ಮಾಡ್ಬೋದು. ಸಪೋರ್ಟ್ ಮಾಡಿ, ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ನಾವು.